ಬಗ್ಗೆ ಈಗ ಮಾತಾಡಲ್ಲ. ಈಗ ಕುಮಾರಸ್ವಾಮಿ ಅವರು ಒಂದು ಭಾಳ ಖುಷಿ ಆಗ್ತಿರೋದೇನು ಅಂತಂದರೆ, ನಾವು ಅನೇಕ ರಾಜಕಾರಣಿಗಳನ್ನು ಪ್ರಶ್ನೆ ಮಾಡಿದಾಗಲೂ ಕೂಡ ನಾನು ಪದೇ ಪದೇ ಕೇಳ್ತಾ ಇರ್ತೀನಿ, ಕರ್ನಾಟಕದ ಬಗ್ಗೆ ನಿಮ್ಮ ಕನಸು ಏನಿದೆ ಅಂತ ಕೇಳುವಾಗ ಅವ್ರಿಗೆ ಏನೂ ಗೊತ್ತಿರೋದಿಲ್ಲ. ರೈತರಿಗೆ ಚೆನ್ನಾಗಿ ಮಾಡಬೇಕು, ಮತ್ತೊಂದು ಮಾಡಬೇಕು, ಅದೆಲ್ಲರೂ ಹೇಳ್ತಾರೆ. ನೀವು ಹೀಗೆ ಹೇಳಿದ್ರೆ 12 ತಿಂಗಳ ಕಾಲಾವಧಿಯಲ್ಲಿ ಅಂತೇಳಿ, ನನ್ನದು ಅದೇ ಸಂದರ್ಭದಲ್ಲಿ ಒಂದು ಪ್ರಶ್ನೆ. ನಾನೊಬ್ಬ ಬೀದರ್ನಿಂದಲೋ ಅಥವಾ ದಾವಣಗೆರೆಯಿಂದಲೋ ಒಂದು ಗ್ರಾಮೀಣ ಭಾಗದಿಂದ ಬಂದಂಥ ಯುವಕ ನಿಮಗೊಂದು ಪ್ರಶ್ನೆ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಸರಿ ಸರ್, ಎಲ್ಲ ಬೆಂಗಳೂರಿಗೆ ಮಾಡ್ತಾಯಿದ್ದೀರಿ, ಬೀದರವ ನಾನು ಯಾಕೆ ಬೆಂಗಳೂರಿಗೆ ಬರಬೇಕು? ನಾನು ಬೀದರಲ್ಲೇ ಇರ್ತೀನಿ, ನನಗೇನು ನಿಮ್ಮ ಕನಸು? ನೀವು ಪಂಚರತ್ನ ಯಾತ್ರೆಯಲ್ಲಿ ಅದನ್ನು ಮಾಡುವಂಥ ಪ್ರಯತ್ನ ಮಾಡಿದರೆ ಗೊತ್ತಿಲ್ಲ ಅದು ಜನಗಳಿಗೆ ಯಾವ ರೀತಿ ಹೋಯಿತು ಅಂತೇಳಿ. ನಿಮ್ಮ ಬೆಂಗಳೂರು ಹೊರತಾಗಿ ಗ್ರಾಮೀಣ ಭಾಗದ ಕನಸೇನು? ಈಗ ಒಳ್ಳೆ ಪ್ರಶ್ನೆ ಮಾಡಿದ್ರಿ. ನಾನು 2ನೇ ಬಾರಿ ಈ ಕಾಂಗ್ರೆಸ್ ನಾಯಕರ ಜೊತೆ ಸರ್ಕಾರ ಮಾಡಿದ್ನಲ್ಲ, ನನ್ನ ಬಜೆಟ್ನಲ್ಲಿ ಕಾಂಪೀಟ್ ವಿತ್ ಚೈನಾ ಅಂತಕ್ಕಂಥ ಒಂದು ಪ್ರೋಗ್ರಾಮ್ ಘೋಷಣೆ ಮಾಡಿದೆ. ರಾಜ್ಯದ 9 ಜಿಲ್ಲೆಗಳಲ್ಲಿ ಒಂದು ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನು ಪ್ರಾರಂಭ ಮಾಡಬೇಕು ಅಂತ. ಇವತ್ತು ಕೇಂದ್ರದ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಈಗ ಒಂದು ತಿಂಗಳಿನೋ 15-20 ದಿವಸನೋ ಆಗಿದೆ, ಒಂದು ತಿಂಗಳು, ದೇಶದ 12 ಭಾಗದಲ್ಲಿ ಇಂಡಸ್ಟ್ರಿಯಲ್ ಟೌನ್ಶಿಪ್ಗಳನ್ನ ಮಾಡ್ತಕ್ಕಂಥದ್ದಕ್ಕೆ 28,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸರ್ಕಾರ ಇನ್ವೆಸ್ಟ್ಮೆಂಟ್ ಮಾಡಿ ಆ 12 ಇಂಡಸ್ಟ್ರಿಯಲ್ ಟೌನ್ಶಿಪ್ಗಳಲ್ಲಿ ಸುಮಾರು 1,32,000 ಕೋಟಿ ಬಂಡವಾಳ ಆಗ್ತಕ್ಕಂಥದ್ದಕ್ಕೆ ಒಂದು ನೀಲನಕ್ಷೆ ತಯಾರು ಮಾಡ್ಕೊಂಡಿದ್ದಾರೆ ಕಳೆದ 15-20 ದಿವಸದಿಂದ ನರೇಂದ್ರ ಮೋದಿಯವರು. ನಾನು 2018ರಲ್ಲಿ ಇದ್ದ 14 ತಿಂಗಳಿಗೆ ಕಾಂಪಿಟಿವ್ ಚೈನಾ ಮಾಡಿದ್ದು ಯಾಕೆ ಅಂದರೆ, ಕಲಬುರಗಿನಲ್ಲಿ ಯಾವ ಸೋಲಾರ್ ಪ್ಲ್ಯಾಂಟ್ ಇದೆ, ಸೋಲಾರ್ನ ಬಿಡಿ ಭಾಗಗಳನ್ನು ತಯಾರು ಮಾಡ್ತಕ್ಕಂಥ ಒಂದು ಇಂಡಸ್ಟ್ರಿಯಲ್ ಹಬ್ಬು ಕಲಬುರಗಿಲಿ ಪ್ರಾರಂಭ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು. ಎಲ್ಲ ರೆಕಾರ್ಡ್ಸ್ ಇನ್ನೂ ಇದೆ, ನಾನು 14 ತಿಂಗಳು ತೊಗೊಂಡಿರೋದು. ಬೀದರ್ ಜಿಲ್ಲೆಯಲ್ಲಿ ಅಗ್ರಿಕಲ್ಚರ್ಗೆ ಬೇಕಾಗಿರ್ತಕ್ಕಂಥ ನಮ್ಮ ಉಪಕರಣಗಳೇನು ಬೇಕು, ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಒಂದು ಹಬ್ಬು ಬೀದರ್ನಲ್ಲಿ ಮಾಡಬೇಕು, ಇಂಡಸ್ಟ್ರಿಯಲ್ ಇದನ್ನು ಲೇಔಟ್ನ ಅಂತ. ಇನ್ನು ಕೊಪ್ಪಳದಲ್ಲಿ ಎಲೆಕ್ಟ್ರಾನಿಕ್ ಟಾಯ್ಸ್ದು ಬಹುಶಃ ಮೊನ್ನೆ ನಮ್ಮ ಪಿಯೂಷ್ ಗೋಯಲ್ ಅವರು ಒಂದು ಸೆಂಟ್ರ್ ಪೇಜ್ ಆರ್ಟಿಕಲ್ ಮಾಡಿದ್ದಾರೆ ಯಾವುದೋ ಒಂದು ಪತ್ರಿಕೆಯಲ್ಲಿ, ಕೇಂದ್ರದ ಕಾಮರ್ಸ್ ಮಿನಿಸ್ಟ್ರು ಅವರು ಈ ಎಲೆಕ್ಟ್ರಾನಿಕ್ ಟಾಯ್ಸ್ ಬಗ್ಗೆ ಹೇಳಿದ್ದಾರೆ. ಇವತ್ತು ನರೇಂದ್ರ ಮೋದಿಯವರು ತೆಗೆದುಕೊಂಡಂಥ ನಿರ್ಧಾರದಿಂದ ಮೊದಲು ನಾವು ಎಕ್ಸ್ಪೋರ್ಟು ಏನು ಮಾಡ್ತಿರಲಿಲ್ಲ, ಇಂಪೋರ್ಟ್ ಏನು ಮಾಡ್ತಾಯಿದ್ದು, ಇವತ್ತು ನಾವು ಎಕ್ಸ್ಪೋರ್ಟ್ನಲ್ಲಿ ಸುಮಾರು $200-300 ಕೋಟಿ ಇದೆ, ಅದೆಷ್ಟೋ ಒಂದು ಹೇಳಿದ್ದಾರೆ. ಮೊನ್ನೆ ಬರೆದಿದ್ದಾರೆ ಒಂದು ಆರ್ಟಿಕಲ್, ಹೌದು, ಎಲೆಕ್ಟ್ರಾನಿಕ್ ಟಾಯ್ಸ್ನಲ್ಲಿ ಅದನ್ನು ಅಚೀವ್ ಮಾಡಿದ್ದೇವೆ ಅಂತೇಳಿ. ಅದು ಕೊಪ್ಪಳದಲ್ಲಿ ನಾನು ಪ್ರಾರಂಭ ಮಾಡಬೇಕು ಅಂತೇಳಿ ಮಾಡಿದ್ದಾರೆ. ಅದು ಒಂದು ಮಾತ್ರ ಟೇಕ್ ಆಫ್ ಆಯಿತು, ಬಟ್ ದೊಡ್ಡ ಮಟ್ಟದಲ್ಲಿ ಅದನ್ನು ಎಕ್ಸ್ಪೆಂಡ್ ಮಾಡ್ಕೊಂಡಿಲ್ಲ ಇವರು. ಇನ್ನು ಬಳ್ಳಾರಿಗೆ ಬಂದರೆ ನಮ್ಮ ಜೀನ್ಸ್ ಪ್ಯಾಂಟ್ಗಳು ತಯಾರು ಮಾಡ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಅಲ್ಲಿ ಏನೊಂದು ಡಿಮ್ಯಾಂಡ್ ಇದೆ, ಅಲ್ಲಿಗೆ ಅದು ಕೊಟ್ಟೆ. ಇನ್ನು ನಿಮ್ಮ ಚಿತ್ರದುರ್ಗಕ್ಕೆ ಹೋದರೆ ನಿಮ್ಮ ಇದಕ್ಕೊಂದು ಕ್ಲಾಪ್ ಬೇಕು ಖಂಡಿತವಾಗ್ಲಿ. ಯಾಕೆಂತಂದರೆ ಅನೇಕ ರಾಜಕಾರಣಿಗಳನ್ನ ಕೇಳಿದಾಗ ಕನಸುಗಳೇ ಇರೋದಿಲ್ಲ. ನನಗೆ ನೀವು 9 ಜಿಲ್ಲೆಗಳ ಬಗ್ಗೆ ಹೇಳಿದ್ರಿ. ಈಗ ನಾನು ಮತ್ತು ಸ್ವಲ್ಪ ಇನ್ನರಾಗಿ ಹೋಗ್ತೀನಿ ಸರ್. ಈಗ ಒಬ್ಬ ಗ್ರಾಮ ಪಂಚಾಯತಲ್ಲಿರೋ ಒಬ್ಬ ಹುಡುಗ ಅಥವಾ ಅವನ ತಂದೆ ತಾಯಿಗಳು, ಅವ್ರು ಯಾಕೆ 20-30 ಕಿಲೋಮೀಟ್ರ್ ಹೋಗಬೇಕು ಮೆಡಿಸಿನ್ಗೆ? ಅವ್ರಿಗೆ ಯಾಕೆ ನೀವು ಕೊಡೋಕ್ಕಾಗೋದಿಲ್ಲ ಗ್ರಾಮದಲ್ಲಿ? ಅವನು ಯಾಕೆ ನಡ್ಕೊಂಡು 5 ಕಿಲೋಮೀಟ್ರ್ ಅಥವಾ ಗಾಡಿಯಲ್ಲೋ ಬಸ್ಸಲ್ಲೋ ಸ್ಕೂಲ್ಗೆ ಹೋಗಬೇಕು? ಅದನ್ನು ಯಾಕೆ ಕೊಡೋಕ್ಕಾಗೋದಿಲ್ಲ? ಆ ಕನಸಿನ ಬಗ್ಗೆ ನೀವು ಹೇಳಿದ್ರಲ್ಲ, ಅದು ಸಾಧ್ಯ ಇದೆಯಾ? ಈಗಲೂ ಕೂಡ ನೀವೊಮ್ಮೆ ಹೇಳಿದ್ರಿ ನನಗೆ ಸಂಪೂರ್ಣವಾಗಿ ಆದರೆ ಅಂತ. ಈಗಲೂ ಮಾಡಲಿಕ್ಕೆ ಸಾಧ್ಯ ಇದೆ. ಇವತ್ತು ನಾನು ದೆಹಲಿನಲ್ಲಿ ನೋಡ್ತಾ ಇದ್ದೇನೆ, ನಂದು ಒಂದು ಭಾಗ ಆಮೇಲೆ ಹೇಳ್ತೇನೆ. ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಹೆಲ್ತಿಗೆ ಸಂಬಂಧಪಟ್ಟಾಗೆ ಹಲವಾರು ರೀತಿಯ ತೀರ್ಮಾನಗಳನ್ನು ಕಳೆದ 1-1.5 ತಿಂಗಳಲ್ಲಿ ಮಾಡಿದ್ದಾರೆ. ಹೆಲ್ತಿಗೆ ಸಂಬಂಧಪಟ್ಟಾಗೆ ಹಿರಿಯ ನಾಗರಿಕರಿಗಿರ್ಬೋದು, ಮತ್ತು ಯಾವ ರೀತಿಯಲ್ಲಿ ಆರೋಗ್ಯ ಇವತ್ತು ದೊರಕತಕ್ಕಂಥದ್ದಕ್ಕೆ ಯಾವ ಮಟ್ಟದಲ್ಲಿ ಇವತ್ತು ನಮ್ಮ ಇನ್ವೆಸ್ಟ್ಮೆಂಟ್ಗಳಾಗಬೇಕಾಗಿದೆ, ಇದು ಎಲ್ಲದರ ಬಗ್ಗೆ ಒಂದು ನಿರ್ಲಕ್ಷ್ಯ ಮಾಡಿದ್ದಾರೆ. ಕ್ಯಾಬಿನೆಟಲ್ಲಿ ಅಪ್ರೂವಲ್ಲು ಮಾಡ್ಕೊಂಡಿದ್ದಾರೆ ನರೇಂದ್ರ ಮೋದಿಯವರು. ನಾನು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ 5 ಕಾರ್ಯಕ್ರಮಗಳ ಬಗ್ಗೆ ಪಂಚರತ್ನ ಅಂತಕ್ಕಂಥ ಯೋಜನೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಜನಗಳ ಮುಂದೆ ಇಟ್ಟೆ. ಜನ ಚೆನ್ನಾಗಿದೆ ಅಂದರೂ ಓಟ್ ಹಾಕಲಿಲ್ಲ. ಒಂದು ಎಜುಕೇಷನ್ ಏನಿದೆ, ನಾನು ಎಲ್ರಿಗೂ ನೆನಪಿಸ್ಕೊಡ್ತೇನೆ. ನಾನು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ
ಕರ್ನಾಟಕ ಪಬ್ಲಿಕ್ ಶಾಲೆ ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿದೆ. ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ಮಾಂಟೆಸರಿಯಿಂದ ಅಪ್ ಟು 12th ಸ್ಟ್ಯಾಂಡರ್ಡ್ ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ಇಂಗ್ಲೀಷು ಮತ್ತು ಕನ್ನಡ ಮೀಡಿಯಮ್ ಎರಡರ ಒಂದು ಎಜುಕೇಷನ್ನ ತಂದೆ ತಾಯಿಗಳಿಗೆ ಬಿಡ್ತೀವಿ, ಮಕ್ಕಳಿಗೆ ಬಿಡಬೇಕು. ಅವ್ರು ಯಾವುದು ಭಾಷೆ ಕನ್ನಡ ಬೇಕೋ ಇಂಗ್ಲೀಷ್ ಬೇಕೋ ಆಯ್ಕೆ ಮಾಡಲಿ. ಅದನ್ನು ಸ್ಕೀಮ್ ತಂದೆ, ನಾನು ದುಡ್ಡು ಇಟ್ಟಿದ್ದೆ ಅದಕ್ಕೆ. ಈ ಕಳೆದ 4 ವರ್ಷದಲ್ಲಿ ಎಷ್ಟು ಶಾಲೆಗಳನ್ನು ಪ್ರಾರಂಭ ಮಾಡೋದು ದಿನ ಹೇಳ್ತಾನೆ ಇದ್ದಾರೆ. ಪಬ್ಲಿಕ್ ಶಾಲೆ, ಪಬ್ಲಿಕ್ ಶಾಲೆ, ಪಬ್ಲಿಕ್ ಶಾಲೆ, ಅದೇನೋ CSR ಫಂಡು ಅಂತಾರೆ. ನಾನು ಅದನ್ನು ಇಡೀ ರಾಜ್ಯದ 5400 ಪಂಚಾಯಿತಿ ಏನಿದೆ ಅಷ್ಟು ಪಂಚಾಯಿತಿ ಕೇಂದ್ರಗಳಲ್ಲಿ, ಅಂದರೆ ಒಂದು ಪಂಚಾಯಿತಿ ಕೇಂದ್ರದಲ್ಲಿ ಏನೆಲ್ಲ, ಒಂದು ಪಂಚಾಯಿತಿ ಕೇಂದ್ರದಲ್ಲಿ 6-7 ಹಳ್ಳಿಗಳು ಬರ್ತವೆ. ಓಕೆ, ಒಂದು ಬಹುಶಃ ಒಂದು 3000, 4000, 5000 ಜನ ಬರ್ಬೋದು. ಹೌದು, ಒಂದು ಪಂಚಾಯಿತಿಗೆ 5000 ಬರಲ್ಲ. ಒಂದು 1,500 2,000 3,000 ಇರ್ತಾರೆ ಒಂದೊಂದು ಪಂಚಾಯಿತಿನಲ್ಲಿ. ಈ ಒಂದು ಕನ್ನಡ ಇಂಗ್ಲೀಷ್ ಮೀಡಿಯಮ್ನ ಹೈಟೆಕ್ ಶಾಲೆಗಳು, ಒಂದು ಪ್ರತಿಯೊಬ್ಬರಿಗೂ ಅಲ್ಲೇ ಆಸ್ಪತ್ರೆ ಫೆಸಿಲಿಟೀಸ್ಗಳು ಪಂಚಾಯಿತಿ ಹೆಡ್ ಕ್ವಾರ್ಟರ್ಸ್ನಲ್ಲಿ ವಿತ್ ಡಾಕ್ಟರ್ಸ್ನ ನೇಮಕ ಮಾಡೋದಿರ್ಬೋದು, ಸಿಬ್ಬಂದಿಗಳ ನೇಮಕ ಮಾಡೋದ್ರಿಂದ ಎಲ್ಲ ಸೇರಿ ಅದು ಒಂದು ಕಾರ್ಯಕ್ರಮ. ದೆನ್ ಪಂಚಾಯಿತಿ ಹೆಡ್ ಕ್ವಾರ್ಟರ್ಸ್ನಲ್ಲಿ ರೈತನಿಗೆ ಯಾವ ರೀತಿಯಲ್ಲಿ ಅವನಿಗೆ ಬೆಳೀತಕ್ಕಂಥ ಬೆಳೆ, ಅವತ್ತಿನ ಹವಾಗುಣ, ಮಳೆ ಯಾವ ಪೀರಿಯಡ್ನಲ್ಲಿ ಆಗ್ಬೋದು ಆಗದೇ ಇರ್ಬೋದು, ಇದಕ್ಕೆಲ್ಲ ಸೈಂಟಿಫಿಕ್ ವೇನಲ್ಲಿ ಇವತ್ತು ಅಡ್ವಾನ್ಸ್ನಲ್ಲಿದ್ದೀವಿ. ಅವನಿಗೆ ಯಾವ ರೀತಿ ಬೆಳೆ ಬೆಳಿಬೇಕು, ಅವನಿಗೆ ಮಾರ್ಕೆಟಿಂಗ್ ಏನು ಮಾಡಬೇಕು, ಆಮೇಲೆ ಅವನ ಮಾರ್ಕೆಟ್ ಡೌನ್ ಇದ್ದಾಗ ಆ ಪಂಚಾಯಿತಿ ಮಟ್ಟದಲ್ಲಿ ಕೆಲವು ಗೋಡನ್ಗಳು, ಕೋಲ್ಡ್ ಸ್ಟೋರೇಜ್ಗಳು ಕಟ್ತಕ್ಕಂಥದ್ರ ಮುಖಾಂತರ ಅಲ್ಲಿ ಅವನ್ನ ಶೇಖರಣೆ ಮಾಡಿ ಸಂಗ್ರಹ ಮಾಡಿ ಇಟ್ಕೊಂಡು ಮಾರ್ಕೆಟಲ್ಲಿ ರೇಟ್ ಬಂದಾಗ ಈಗ ಓಕೆ, ಇದು ಕನಸು ಚೆನ್ನಾಗಿದೆ. ದುಡ್ಡು ಇದಕ್ಕೆ ಈಗ ದುಡ್ಡು ಬೇಕಲ್ಲ ಸರ್? ಒಂದು ನಿಮಿಷ. ಇವತ್ತು 59,000 ಕೋಟಿ ಈ 5 ಗ್ಯಾರಂಟಿ ಕಾರ್ಯಕ್ರಮಕ್ಕೆ ಕೊಡ್ತಾ 56,000 ಕೋಟಿನ ನಾವು ಕೊಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ನಾನು ಈ 5 ಕಾರ್ಯಕ್ರಮಗಳಿಗೆ ಏನು ಮಾಡಿದ್ದು ಅಂದರೆ 5 ವರ್ಷದಲ್ಲಿ ಒಂದೊಂದು ವರ್ಷಕ್ಕೆ 25,000 ಕೋಟಿ ಈ 5 ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ, ಎಂಪ್ಲಾಯ್ಮೆಂಟ್ ಜನ್ರೇಷನ್ ಇರ್ಬೋದು, ನಮ್ಮ ಇಂಡಸ್ಟ್ರಿಗಳಿಗೆ ಯುವಕರಿಗೆ ಕೆಲಸ ಕೊಡ್ತಕ್ಕಂಥದ್ದಕ್ಕೆ, ಮತ್ತು ಆಸ್ಪತ್ರೆ ಇರ್ಬೋದು, ಸ್ಕೂಲ್ ಇರ್ಬೋದು, ಇದು ಎಲ್ಲದಕ್ಕೆ ಪ್ರತಿ ವರ್ಷ 25,000 ಕೋಟಿ ಥರ 5 ವರ್ಷದಲ್ಲಿ 2.5 ಲಕ್ಷ ಕೋಟಿ ಹಣವನ್ನು ಈ ಇನ್ಫ್ರಾಸ್ಟ್ರಕ್ಚರ್ಗೆ ಇಡ್ತಕ್ಕಂಥ ಒಂದು ಯೋಜನೆ ಸಿದ್ಧ ಮಾಡಿಟ್ಟಿದ್ದೆ ನಾನಿಟ್ಟಂಥದ್ದು. ಇದು ನಾನು ಒಂದು 5 ವರ್ಷದ ಅವಧಿ ಸರ್ಕಾರ ನಾಡಿನ ಜನತೆ ನೀಡಿದ್ರೆ ಈಗ ನೋಡಿದ್ದಾರೆ, ಎಲ್ಲ ನೋಡಿದ್ದಾರೆ. ಸದ್ಯಕ್ಕೆ ನಾನು BJP ಅವರು ಇಬ್ಬರು ಸೇರಿ ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಏನೋ ಒಂದು ವಿಶ್ವಾಸ ಇಟ್ಕೊಂಡಿದ್ದಾರೆ, ಒಂದು ಗೌರವ ಕೊಟ್ಟಿದ್ದಾರೆ ನನಗೆ. ಮುಂದಿನ ದಿನಗಳಲ್ಲಿ ಬಹುಶಃ ನಾಡಿನ ಜನತೆ ಒಂದು ಅವಕಾಶ ಕೊಟ್ಟರೆ, ಇದು ನಂದು ಬರೀ ಕನಸಲ್ಲ. ಇದು ನಾನು ರಾಜಕಾರಣಕ್ಕೆ ಬಂದಿದ್ದೇ ಆಕಸ್ಮಿಕ, ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದ್ದು ಆಕಸ್ಮಿಕ, ಅನುಭವ ಇಲ್ಲದೆ. ಕುಮಾರಸ್ವಾಮಿ ಅವರೇ, ಅದರಿಂದ ಹೇಳಿ ಚರ್ಚೆ ನಡೆಯೋದೇನೆಂದರೆ, ಕುಮಾರಸ್ವಾಮಿ ಅವರು BJP ಹೈಕಮಾಂಡ್ ಅಥವಾ ಪ್ರಧಾನಮಂತ್ರಿ ಮೋದಿ ಅಥವಾ ಅಮಿತ್ ಶಾ ಜೊತೆ BJP ಸ್ಟೇಟ್ ಲೀಡರ್ಶಿಪ್ಗಿಂತ ಹೆಚ್ಚಿಗೆ ಮೀಟಿಂಗ್ ಮಾಡ್ತಾರಂತೆ ಪ್ರಧಾನಮಂತ್ರಿ. ಅದು ಒಂದು ನಂಬಿಕೆ, ನಿಮ್ಮ ಮೇಲೆ ಕಾನ್ಫಿಡೆನ್ಸು, ಒಂದು ನಂಬಿಕೆ ಇದೆ, ಒಂದು ಟ್ರಸ್ಟ್ ಫ್ಯಾಕ್ಟರ್ ನೀವು ಓವರ್ ಟೈಮ್ ಬಿಲ್ಡ್ ಮಾಡಿದ್ದೀರಾ ಲಾಸ್ಟ್ 1 ಇಯರಲ್ಲಿ ಎಸ್ಪೆಷಲಿ. ಈಗ 2 ವಿಷಯ. ಒಂದು, ನೀವೀಗ ಫಂಡ್ಸ್ ಬಗ್ಗೆ ಮಾತಾಡೋರಿ, ತೆರಿಗೆ ಕನ್ನಡಿಗರಿಗೆ